ನಾವೀಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದಾಗ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಹೊಸ ಚಪ್ಪಲಿ ಬೇಡ, ಹಳೆ ಚಪ್ಪಲಿ ಹಾಕ್ಕೊಂಡು ಹೋಗೋಣ. ಹೊಸ ಚಪ್ಪಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಯಾರಾದರೂ ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಕತ್ಕೊಂಡು ಹೋದ್ರೂ ಕೂಡ ಅದು ನಿಮ್ಗೆ ಲಾಭನೇ ಆಗತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ದೋಷ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಚಪ್ಪಲಿ ದೇವಸ್ಥಾನದ ಹೊರಗಡೆ ಕಳೆದೋಯ್ತು ಅಂತ ಹೇಳಿದ್ರೆ, ಆಗ ನಿಮಗೆ ಶನಿ ಪ್ರಭಾವ ಕಡಿಮೆ ಆಗತ್ತೆ. ಇನ್ನು ಸೋಮವಾರ, ಹಾಗೆ ಬುಧವಾರ, ಹಾಗೆ ಶನಿವಾರ ನೀವೇನಾದರೂ ಒಂದು ಜೊತೆ ಚಪ್ಪಲಿಯನ್ನು ಬೇರೆಯವರಿಗೆ ದಾನ ಮಾಡಿದ್ರೆ ನಿಮಗೆ ಶನಿ ದೋಷ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನಾವೇನಾದರೂ ನಮ್ಮ ಚಪ್ಪಲಿಗಳನ್ನು ದೇವಸ್ಥಾನದ ಹೊರಗಡೆ ಇಟ್ಟು ಹೋಗ್ತಿದ್ದೀವಿ ಅಂತ ಹೇಳಿದಾಗ ಕಳೆದೋಗ್ಬಿಟ್ರೆ ಅದರಿಂದ ಶುಭನೇ ಆಗತ್ತೆ, ಯಾವುದೇ ಕೆಟ್ಟ ವಿಚಾರಗಳು ಆಗೋದಿಲ್ಲ. ಆ್ಯಂಡ್ ನಾವು ಹೊರಗಡೆ ಚಪ್ಪಲಿನ ಬಿಟ್ಟು ದೇವಸ್ಥಾನದ ಒಳಗಡೆ ಯಾಕೆ ಹೋಗ್ತೀವಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಆಲೋಚನೆಗಳನ್ನು, ನಮ್ಮಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನು ಹೊರಗಡೆನೇ ಬಿಟ್ಟು, ಅಂದರೆ ಚಪ್ಪಲಿ ಜೊತೆಲೇ ಬಿಟ್ಟು ನಾವು ದೇವಸ್ಥಾನದ ಒಳಗಡೆ ತುಂಬ ಶುದ್ಧ ಮನಸ್ಸಿನಿಂದ ದೇವರಿಗೆ ಪೂಜೆ ಮಾಡೋದಕ್ಕೆ ಅಥವಾ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಹೋಗ್ತೀವಿ. ಆ್ಯಂಡ್ ಈ ಥರ ಚಪ್ಪಲಿನ ನಾವು ಹೊರಗಡೆ ಬಿಟ್ಟು ಒಳಗಡೆ ಹೋಗೋದನ್ನು ಕೂಡ ನಮ್ಮ ಶಿಸ್ತು ಹಾಗೆ ನಮ್ಮ ಸಂಸ್ಕೃತಿಯನ್ನು ಎತ್ತು ತೋರಿಸುತ್ತೆ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.